ಹಿತರಕ್ಷಣಾ ವೇದಿಕೆ ಎಲ್ಲ ಸಂಘಟನೆಯವರು, ಕುಂಬೇನಗರ ಗ್ರಾಮಸ್ಥರು, BBMP ಹತ್ರ ಬಂದಿರೋ ವಿಚಾರ ಏನು ಅಂತ ಹೇಳಿದ್ರೆ, ಕಳೆದ 10 ತಿಂಗಳಿಂದ ನಾವೊಂದು ಅರ್ಜಿ ಕೊಡ್ತಾ ಇದ್ದೀವಿ. ಕುಂಬೇನಗರ 2ನೇ ಅಡ್ರಸ್ದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲ ಅಂತೇಳಿ ಈ ಒಂದು ನಿರ್ಲಕ್ಷ್ಯ ತೋರ್ತಾ ಅಧಿಕಾರಿಗಳಿರೋದ್ರಿಂದ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 10 ವರ್ಷಗಳಿಂದ ಅಲ್ಲಿ ರಸ್ತೆ ಮತ್ತು ಚರಂಡಿ ಇಲ್ಲ. ಅಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಅವ್ರಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ಯಾರು ಹೊಣೆ ಅಂತೇಳಿ ಇವತ್ತು ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೀವಿ. ತಾವು ದಯವಿಟ್ಟು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಜನಗಳಿಗೆ ಓಡಾಡೋಕ್ಕೆ ರಸ್ತೆ ಹಾಗೂ ಮತ್ತು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಯವ್ರನ್ನ ಜೊತೆಗೂಡಿಸಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ, ಕರುನಾಡ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಸರ್ ಅವರು ನಾವು ಬಂದು ಇಲ್ಲಿ ಸುಮಾರು 10 ತಿಂಗಳಿಂದ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಒಂದು ಅರ್ಜಿಗೂ ಅವ್ರು ಸ್ಪಂದಿಸಲ್ಲ. ಇವರು AW ಇಟ್ಕೊಂಡು ಹೇಳಕ್ಕೆ ಫೋನ್ ಮಾಡಿದ್ರೆ ಫೋನ್ಗೂ ರಿಸೀವ್ ಮಾಡಲ್ಲ. ಬಂದು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಬಂದು ತನಿಖೆನೂ ಮಾಡಲ್ಲ. ನಮಗೆ ಹೇಳಿ ಸಾಕಾಗ್ಬಿಟ್ಟಿದೆ. ಇನ್ನು ನಾವು ನೆಕ್ಸ್ಟು ಆಕ್ಷನ್ ಬಂದ್ಬಿಟ್ಟು ಉಗ್ರ ಹೋರಾಟ ಮಾಡೋದೇ ನಮ್ಮದು ನೆಕ್ಸ್ಟು. ಇದು ಜ್ಯೋತಿ ಕುಮಾರ್ ಸರ್ಗೆ ನಾವು ಸಹಕರಿಸ್ತೀವಿ ಅಂತ. ಓಪಾರಂ ಸಿಗ್ನಲಿಂದ ಹಿಡಿದು ಚಂದ್ರಚಂದ್ರ ವಾಡೋವರೆಗೂ ರೋಡಲ್ಲಿ ರಸ್ತೆಯನ್ನು ಕಿತ್ತಾಕಿ ಕಾವೇರಿ ನೀರು ಹಳ್ಳದ ದಿನಗಳನ್ನು ಇಕ್ಬಿಟ್ಟು ಅದು ಮುಚ್ಚಕ್ಕೆ ದಾರಿ ಮಾಡಿಕೊಟ್ಟಿಲ್ಲ. ಮತ್ತು ಇವರು ಅರವಿಂದ್ ನಿಂಬಾಳೆ ಆಗ್ಬೋದು ಮತ್ತು ಲಕ್ಷ್ಮೀಮ್ಮ ಮೇಡಮ್ ಆಗ್ಬೋದು, ಇವರು ಏನಕ್ಕೂ ರೆಸ್ಪೆಕ್ಟ್ ಮಾಡ್ತಾಯಿಲ್ಲ. ಕೇಳಿದವಾಗ ಸುಮಾರು ಜನಗಳು ಹೋಗಿ ಕೇಳ್ಕೊಂಬಂದವಾಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತುನು ಇದುವರೆಗೂ ಹತ್ತು ಕಡೆ ಬಂದು ತಿರುಗಿ ನೋಡೋದು ಇಲ್ಲ. ಈ BBMP ಅವ್ರಿಗೆ ನಾವು ಇದು ಮಾಡಿ ಕೇಳಿದ್ರೆ ಅವರು ನಾಳೆ ಮಾಡ್ತೀವಿ, ನಾಳೆ ಇದು ಮಾಡ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂತ ಇದೇ ಥರ ಹೇಳ್ಕೊಂಡು ಬರ್ತಾಯಿದ್ದಾರೆ. ಸುಮಾರು ಗಾಡಿಗಳು ಅಲ್ಲಿ ಬಿದ್ದು ಕಾಲುಗಳು ಮುರ್ಕೊಂಡು ಕೈಗಳು ಮುರ್ಕೊಂಡು ಹೋದವರು ಇದ್ದಾರೆ, ಮತ್ತು ಹೇಳ್ದಿರೋ ಇರೋರು ಇದ್ದಾರೆ ಸರ್ ಅಲ್ಲಿ. ಆದರೆ ದಯವಿಟ್ಟು ಅರವಿಂದ್ ನಿಂಬಾಳೆಯವ್ರಾಗ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಿರೋರು ಯಾರೇ ಆಗಿರ್ಬೋದು, ದಯವಿಟ್ಟು ಬಂದು ಆ ರಸ್ತೆ ಒಂದು ರೆಡಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂಡು. ಕುಂಬೇನಗರ ರಸ್ತೆ ಮತ್ತು ಚರಂಡಿ ನೀರಿನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು ಒಂದು 10-15 ವರ್ಷದಿಂದ ಇದೇ ಆಗಿದೆ. ಕುಂಬೇನಗರದ ಯಾವುದೇ ಆಗಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಆಗ್ತಾಯಿಲ್ಲ. ಮತ್ತು ನಮ್ಮ ಇದರಲ್ಲಿ ಕುಂಬೇನಗರದಲ್ಲಿ ಚರಂಡಿ ನೀರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಏನಕ್ಕೆ ಒಬ್ಬೊಬ್ಬರಿಂದ ಜನಕ್ಕೆ ಏನಕ್ಕೆ ತೊಂದರೆ ಆಗಬೇಕು? ದಯವಿಟ್ಟು ಅದೊಂದು ಚರಂಡಿ ಆಗಿರ್ಬೋದು, ರೋಡಿನ ವ್ಯವಸ್ಥೆ ಆಗಿರ್ಬೋದು, ಜನಕ್ಕೆ ಅನುಕೂಲ ಆಗಲಿ, 4 ಜನಕ್ಕೆ ಸಹಾಯ ಆಗಲಿ. ದಯವಿಟ್ಟು ಇಲ್ಲಿನ ಅಧಿಕಾರಿಗಳಾಗಿರ್ಬೋದು, ನಮ್ಮ ಊರಿನ ಯಾರೇ ತೊಂದರೆ ಕೊಡ್ತಕ್ಕಂಥವ್ರಾಗಲಿ, ದಯವಿಟ್ಟು ಜನಕ್ಕೋಸ್ಕರ ಸಹಕರಿಸಿ, ಜನಕ್ಕೆ ಒಳ್ಳೆಯದಾಗಲಿ. ದಯವಿಟ್ಟು ಜನಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಕೊಡೋಕೆ ಹೋಗ್ಬಿಡಿ. ದಯವಿಟ್ಟು ನಮ್ಗೆ ಅದೊಂದು ಚರಂಡಿ ವ್ಯವಸ್ಥೆ ಒಂದು ಮಾಡಿಕೊಡಿ, ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸರ್.